ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಇಂದು ಭಾವನಾತ್ಮಕವಾಗಿ ಹತಾಶೆಯನ್ನು ಹೊಂದುವಂಥ ದಿನ. ಬಾಂಧವ್ಯಗಳನ್ನು ಸದೃಢಗೊಳಿಸಲು ವಿಶೇಷ ಪ್ರಯತ್ನಗಳನ್ನು ಮಾಡಬೇಕು. ಬದ್ಧತೆಗಳನ್ನು ಭವಿಷ್ಯಕ್ಕೆ ಭದ್ರತೆಯಾಗಿ ಕಾಣುತ್ತೀರಿ. ವೃಷಭ ರಾಶಿ. ವಿಷಯಗಳು ಅತ್ಯಂತ ಕಠಿಣ ಹಾಗೂ ಸಂಕೀರ್ಣವಾಗಿ ಕಂಡುಬರುತ್ತವೆ. ಇಂದು ಹಿನ್ನಡೆಗಳು ಮತ್ತು ಸವಾಲುಗಳಿಗೆ ಸಜ್ಜಾಗಿರುತ್ತೀರಿ. ವಿಷಯ ಎಷ್ಟೇ ದೊಡ್ಡದಾಗಿದ್ದರೂ ನಿಮ್ಮ ಸಾಮರ್ಥ್ಯ ಮತ್ತು ವ್ಯವಹಾರ ಕುಶಲತೆ ನಿಮ್ಮನ್ನು ಮುನ್ನಡೆಸುತ್ತದೆ. ಜಾಗರೂಕತೆ ಮತ್ತು ಹುಷಾರಿನಿಂದ ಮುನ್ನಡೆಯಬೇಕು ಅಷ್ಟೇ. ಯಾವುದೇ ಸಂಕಟ ಅಥವಾ ದ್ವಂದ್ವ ನಿಮ್ಮನ್ನು ತಡೆಯಲಾರದು. ಹಾರಾಡುವ ಬಣ್ಣಗಳೊಂದಿಗೆ ಹೊರಬರುತ್ತೀರಿ. ಮಿಥುನ ರಾಶಿ. ಸ್ಮರಣೆಗಳಲ್ಲಿ ಮುಳುಗಿ ಹೋಗುತ್ತೀರಿ. ಹಳೆಯ ನೆನಪುಗಳು ಮನಸ್ಥಿತಿಯಲ್ಲಿರುತ್ತದೆ. ಬೌದ್ಧಿಕ ಅನ್ವೇಷಣೆಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಭೂತವು ಪ್ರಸ್ತುತ ಹಾಗೂ ಭವಿಷ್ಯಕ್ಕೆ ನೆರಳು ಬೀಳುವಂತೆ ಮಾಡಬೇಡಿ. ಕರ್ಕಾಟಕ ರಾಶಿ. ನೀವು ನಿಮ್ಮ ಮಾನಸಿಕ ಸಾಮರ್ಥ್ಯಗಳಿಂದ ಹಣಕಾಸು ಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತೀರಿ. ಖಾಸಗಿ ಜೀವನ ಮತ್ತು ವೃತ್ತಿ ಎರಡರಲ್ಲೂ ನೀವು ಯಶಸ್ಸು ಗಳಿಸುತ್ತೀರಿ. ಹಲವು ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನು ನೀಡಲಾಗಿದೆ. ಸಂಜೆಯ ವೇಳೆಗೆ ನೀವು ನಿಮ್ಮ ಆಸಕ್ತಿಯ ವಿಷಯಗಳಲ್ಲಿ ಸಮಯ ಕಳೆಯುತ್ತೀರಿ. ಸಿಂಹರಾಶಿ. ಷೇರುಗಳಲ್ಲಿ ಹಣಕಾಸಿನ ಲಾಭಗಳು ಸೂಚಿಸುತ್ತಿವೆ. ಹೂಡಿಕೆದಾರರಾಗಿದ್ದರೆ ಹೂಡಿಕೆಗಳು ಗಮನಾರ್ಹ ಲಾಭ ತಂದುಕೊಡುತ್ತವೆ. ದೀರ್ಘಕಾಲದಿಂದ ಉಳಿದಿರುವ ಸವಾಲುಗಳು ಮರುಪಾವತಿಯಾಗುತ್ತವೆ. ಕನ್ಯಾ ರಾಶಿ. ದೈನಂದಿನ ಸಂಕಷ್ಟಗಳ ನಡುವೆ ಅತ್ಯಂತ ಅಗತ್ಯವಾಗಿರುವ ಬಿಡುವು ತೆಗೆದುಕೊಳ್ಳುತ್ತೀರಿ. ದಿನವನ್ನು ತುಂಬಿರುವ ಎಲ್ಲ ಸಾಧಾರಣ ಕೆಲಸಗಳು ವೈವಿಧ್ಯತೆಯ ಅಂಶವನ್ನು ಸೇರ್ಪಡೆ ಮಾಡಿಕೊಳ್ಳುತ್ತೀರಿ. ಖಾಸಗಿ ಸಾಮಾಜಿಕ ಸಂತೋಷಗಳಿಗೆ ಇಂದು ನೀವು ಭಾಗಿಯಾಗುತ್ತೀರಿ. ತುಲಾರಾಶಿ. ಕುಟುಂಬ ಮತ್ತು ಕೌಟುಂಬಿಕ ಸಮಸ್ಯೆಗಳು ಹೆಚ್ಚು ಗಮನ ನೀಡುವಂತಾಗುತ್ತದೆ. ಮನೆಯ ಒಳಾಂಗಣ ನವೀಕರಿಸಲು ಬಯಸುತ್ತೀರಿ. ಹೊಸ ಗ್ಯಾಜೆಟ್, ಗೃಹಾಲಂಕರಣ ವಸ್ತುಗಳನ್ನು ಕೊಳ್ಳಲು ಪ್ರಯತ್ನ ನಡೆಸುತ್ತೀರಿ. ವೃಶ್ಚಿಕ ರಾಶಿ. ಸಾಧಾರಣ ದಿನ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಅತ್ಯಂತ ಬಿಡುವಿಲ್ಲದ ಒತ್ತಡ ದಿನ ಆಗಿರುತ್ತದೆ. ಧನುರಾಶಿ. ಕಠಿಣ ಸಂದರ್ಭಗಳು ಕೊನೆಗೊಳ್ಳುವುದಿಲ್ಲ. ಕಠಿಣ ವ್ಯಕ್ತಿಗಳು ಅವುಗಳನ್ನು ಕೊನೆಗೊಳಿಸುತ್ತಾರೆ. ವಾಸ್ತವಾಂಶ ನೆನಪಿಟ್ಟುಕೊಂಡು ಮುನ್ನಡೆಯಬೇಕು. ಆಶಾವಾದದ ವಿಧಾನದಿಂದ ಸರಳಗೊಳಿಸಿಕೊಳ್ಳಿ. ಅಗತ್ಯವಿದ್ದಾಗ ಮಾತನಾಡಿ. ಅನಗತ್ಯ ಒತ್ತಡದಿಂದ ಕುಗ್ಗಿ ಹೋಗಬೇಡಿ. ಮಕರ ರಾಶಿ. ಸಾಧನೆಗಳು ನಿಮಗೆ ಧನಾತ್ಮಕ ಶಕ್ತಿಯನ್ನು ತುಂಬುತ್ತವೆ. ಮುಂದೆ ಬರುವ ಯಾವುದೇ ಯುದ್ಧವನ್ನು ನೀವು ಸಮರ್ಥವಾಗಿ ಗೆಲ್ಲಲು ಸಹಾಯವಾಗುತ್ತದೆ. ಕನಿಷ್ಠ ಪ್ರಯತ್ನಗಳಿಂದ ಯಶಸ್ಸಿನ ಕುದುರೆ ಏರುವ ಸಾಧ್ಯತೆಗಳಿವೆ. ಆದಾಗ್ಯೂ ಬಹುತೇಕ ಸಾಧನೆಗಳನ್ನು ಉಪಯೋಗಿಸಿಕೊಳ್ಳಿ. ಕುಂಭರಾಶಿ. ನಿಮ್ಮ ವ್ಯಕ್ತಿತ್ವದ ಭಾವನಾತ್ಮಕ ಮತ್ತು ತಾರ್ಕಿಕತೆಯನ್ನು ಸಮತೋಲನದಲ್ಲಿ ಸಾಧಿಸಲು ಶಕ್ತರಾಗುತ್ತೀರಿ. ಕೆಲಸದಲ್ಲಿ ಸಂತೋಷ ಇದೆ. ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಜೀವನಕ್ಕೆ ಯಶಸ್ಸು ಬೆರೆಸುತ್ತೀರಿ. ಆರ್ಥಿಕವಾಗಿ ಯಾವುದೇ ಪ್ರಮುಖ ಸಮಸ್ಯೆಗಳು ಇರೋದಿಲ್ಲ. ಕೊನೆಯದಾಗಿ ಮೀನರಾಶಿ. ಹಣಕಾಸಿನ ದೃಷ್ಟಿಯಿಂದ ಲಾಭದಾಯಕವಾದಂಥ ದಿನ. ಸದೃಢ ಅವಕಾಶಗಳು ಬರುತ್ತವೆ. ವ್ಯಾಪಾರದಲ್ಲಿ ಮತ್ತು ವಿದೇಶದ ಹೂಡಿಕೆಗಳಿಂದ ಹಣ ಬರುವ ಸಾಧ್ಯತೆಗಳಿವೆ. ಉತ್ತಮ ಸಾರ್ವಜನಿಕ ಸಂಪರ್ಕಗಳು ಮತ್ತು ಜಾಲ ನಿರ್ಮಾಣ ನಿಮಗೆ ಅನುಕೂಲದ ಕೆಲಸ ನೀಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.